ಹಲೋ, ಇಲ್ಲಿ ಹುಡುಗರು ಮಾತ್ರ ಏನು ಸಾಚ ಅಲ್ಲ. ಹುಡುಗರಿಗೆ ಒಂದ್ ಸಜೆಷನ್ ಏನಂದ್ರೆ, ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಫ್ಯಾಮಿಲಿನ ಹತ್ರ ಮಾತಾಡಿ, ಅವ್ರ ಕಡೆ ನೀವೇನು ಅಂತ ತೋರಿಸ್ಕೊಳ್ಳಿ. ಯಾರು ಬೇಗ ಮೋಸ ಹೋಗ್ತಾರೆ? 90% ಹುಡುಗರೇ ಮೋಸ ಹೋಗೋದು. ಸುಮ್ಮನೆ ಲವ್ ಮಾಡೋ ಬದಲು ಅರೇಂಜ್ ಮ್ಯಾರೇಜೇ ಆಗ್ಬೋದಿತ್ತಲ್ಲ ಮೇಡಮ್. ಇವಾಗ ಹುಡುಗಿರು ಬಿಟ್ಬಿಡ್ತಾರಲ್ಲ ಹಂಗೆ ಸಡನ್ ಆಗಿ, ಅವ್ರಿಗೆ ಆ ಲವ್ ಫೀಲ್ ಇರಲ್ವಾ ಮೇಡಮ್? ಇವಾಗ ನೀವು ಯಾರ ಹತ್ರ ಆ ಥರ ಗಿಫ್ಟ್ ಇಸ್ಕೊಂಡಿಲ್ವಾ? ಫ್ಯಾಮಿಲಿನ ಹುಡುಗ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿನೇ ಅಂತಾನೆ ಹೋಗೋದು. ಹಾಯ್ ಮೇಡಮ್, ನಿಮ್ಮ ಹೆಸರು? ಶ್ರಾವಣಿ ಅಂತ. ಮೇಡಮ್, ಲವ್ವಲ್ಲಿ ಯಾರು ಬೇಗ ಮೋಸ ಹೋಗ್ತಾರೆ? 90% ಹುಡುಗರೇ ಮೋಸ ಹೋಗೋದು. ಹುಡುಗರೇ ಅಂತ ಹೆಂಗೆ ಹೇಳ್ತೀರಾ? ಯಾಕೆಂದ್ರೆ ಈಗ ಲವ್ ಮಾಡ್ತಾರೆ, ಕೊನೆವರೆಗೂ ನಾನು ನಿನ್ ಜೊತೆ ಇರ್ತೀನಿ ಹಾಗೆ ಹೀಗೆ ಅಂತ ಹುಡುಗಿರು ಹೇಳ್ತಾರೆ, ಹುಡುಗನು ಹೇಳ್ತಾರೆ. ಬಟ್ ಕೊನೆಯದಾಗಿ ಮನೆಯವ್ರ ಫ್ಯಾಮಿಲಿ ಒಪ್ಕೊಂಡಿಲ್ಲ, ಕ್ಯಾಸ್ಟು ಅದು ಇದು ಅಂತ ಹೇಳಿ ಹುಡುಗನ ಮದಿದವರಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಹುಡುಗನ ಗತಿ ಏನು ಮೇಡಮ್ ಪಾಪ? ಏನಿಲ್ಲ, ಹೋಗ್ತಾರೆ, ಬಾರ್ಗೆ ಹೋಗ್ತಾರೆ, ಕುಡಿತಾರೆ, ಅವಳನ್ನ ಮರಿಬೇಕು ಅಂತ ಚೆನ್ನಾಗಿ ಕುಡಿತಾರೆ, ಆದರೂ ಮರೆಯೋಕ್ಕಾಗಲ್ಲ. ಟ್ರೂ ಲವ್ ಯಾವತ್ತೂ ಮರೆಯೋದಕ್ಕಾಗಲ್ಲ. ಹುಡುಗರು ದೇವದಾಸ್ ಆಗ್ತಾರೆ. ಮರೆಯೋಕೆ ಏನಾರ ಸಜೆಷನ್ ಇದೆಯಾ ನಿಮ್ಮ ಹತ್ರ? ಹೋದ್ಲು, ಇನ್ನೊಬ್ಳು ಬಂದೇ ಬರ್ತಾಳೆ ಅಂತ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಬೇಕಷ್ಟೇ. ಮೇಡಮ್, ಇವಾಗ ಹುಡುಗಿರು ಬಿಟ್ಬಿಡ್ತಾರಲ್ಲ ಹಂಗೆ ಸಡನ್ ಆಗಿ, ಅವ್ರಿಗೆ ಆ ಲವ್ ಫೀಲ್ ಇರಲ್ವಾ ಮೇಡಮ್? ಯಾಕಂದ್ರೆ ಅಷ್ಟು ವರ್ಷ ಲವ್ ಮಾಡಿರ್ತಾರಲ್ಲ. ಸಿಕ್ಕಾಪಟ್ಟೆ ಫೀಲ್ ಇರುತ್ತೆ. ಬಟ್ ಈ ಕಡೆ ಫ್ಯಾಮಿಲಿನ ಹುಡುಗ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿನೇ ಅಂತಾನೆ ಹೋಗೋದು. ಯಾಕೆಂದ್ರೆ ಹುಡುಗ ಇವತ್ತು ಅವನಿಗೋಸ್ಕರ ಇಡೀ ಫ್ಯಾಮಿಲಿನ ಕಳ್ಕೊಳಕ್ಕೆ ಯಾರು ರೆಡಿ ಇರಲ್ಲ. ಅವನ್ನ ಬಿಟ್ಟರು ಬೇಕಾದ್ರೆ ಫ್ಯಾಮಿಲಿನ ಬಿಡಕ್ಕೆ ಅವ್ರು ಯಾರು ರೆಡಿ ಇರಲ್ಲ. ಬಟ್ ಲವ್ ಇರುತ್ತೆ, ತುಂಬಾ ಫೀಲ್ ಇರುತ್ತೆ. ಲವ್ ಮಾಡೋಕ್ಕೂ ಮುಂಚೆ ಫ್ಯಾಮಿಲಿ ನೆನಪಿರಲ್ವಾ? ಆಗ ಲವ್ ಮಾಡ್ಬೇಕಂದ್ರೆ ಫ್ಯಾಮಿಲಿಯವ್ರನ್ನ ಒಪ್ಸೋಣ, ಕಷ್ಟ ಬಿದ್ದಾದ್ರೂ ಒಪ್ಸೋಣ ಅನ್ನೋದು ಒಂದು ಧೈರ್ಯ, ನಂಬಿಕೆ ಇರುತ್ತೆ. ಬಟ್ ಕೊನೆಯದಾಗ ಫ್ಯಾಮಿಲಿಯವರು ಸೆಂಟಿಮೆಂಟಲ್ ಆಗಿ ಡೈಲಾಗ್ ಹೊಡೆದಾಗ ಹುಡುಗಿರು ಆಲ್ಮೋಸ್ಟ್ ಕರಗ್ತಾರೆ. ಮೇಡಮ್, ಫ್ಯಾಮಿಲಿ ಮೆಂಬರ್ಸ್ಗೂ ಇವಾಗ ಮಗಳು ಖುಷಿನೇ ಮುಖ್ಯ ಆಗಿರುತ್ತಲ್ಲ, ಇದಕ್ಕೆ ಯಾಕೆ ಸಪೋರ್ಟ್ ಮಾಡಲ್ಲ? ಈ ಲವ್ಗೆ ಯಾಕೆ ಸಪೋರ್ಟ್ ಮಾಡಲ್ಲ ಫ್ಯಾಮಿಲಿ ಮೆಂಬರ್ಸು? ಫ್ಯಾಮಿಲಿ ಮೆಂಬರ್ ಅಂದರೆ ಅವ್ರಿಗೆ ಆದಂಥ ನನ್ನ ಹಳಿಯ ಹಿಂಗೆ ಇರಬೇಕು, ನನ್ನ ಮಗಳನ್ನ ಮದುವೆ ಆಗೋ ಹುಡುಗ ಹಿಂಗೆ ಇರಬೇಕಂತ ಅವ್ರ ಮೈಂಡ್ ಸೆಟ್ಟಲ್ಲಿ ಅವ್ರದ್ದು ಡ್ರೀಮ್ ಕಟ್ಕೊಂಡ್ಬಿಟ್ಟಿರ್ತಾರೆ. ಹಳಿಯ ಹಿಂಗೆ ಇರಬೇಕು, ಹಂಗಿರಬೇಕು, ಯಾರ್ಯಾರಿಗೋ ಕೊಟ್ಬಿಟ್ಟು ನಾಳೆ ದಿನ ನಾವೇ ನಮ್ಮ ಕಣ್ಣಾರೆ ಕಷ್ಟ ನೋಡೋಕ್ಕಾಗಲ್ಲ ಅಂತ ಒಬ್ಬೊಬ್ರು ಇರ್ತಾರೆ, ಒಬ್ಬೊಬ್ರು ಒಪ್ಕೊತಾರೆ. ಇವಾಗ ಅವ್ರ ಮಗಳ ಬಗ್ಗೆ ಹೆಂಗಿದ್ರು ಅವ್ರ ಪೇರೆಂಟ್ಸ್ ಗೊತ್ತಿರುತ್ತಲ್ಲ, ಅವ್ರ ಮಗಳು ಸೆಲೆಕ್ಟ್ ಮಾಡಿರೋ ಸೆಲೆಕ್ಷನ್ ಕರೆಕ್ಟ್ ಇರಲ್ಲ ಅಂತ ಯಾಕೆ ಅವ್ರಿಗೆ ಅನ್ಸಲ್ಲ? ಅವ್ರು ಅರ್ಥ ಮಾಡ್ಕೊಂಡಿರಲ್ಲ ಅಲ್ಲ ಅವನ್ನ. ಹುಡುಗಿ ಅರ್ಥ ಮಾಡ್ಕೊಂಡಿರ್ತಾಳೆ, ಹುಡುಗ ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ಫ್ಯಾಮಿಲಿ ಅವರು ಕ್ಯಾಸ್ಟು, ಕೆಲಸ, ದುಡ್ಡು ಬರುತ್ತಾ, ಅವನು ಸೆಟಲ್ ಅಲ್ವಾ, ತುಂಬ ಯೋಚನೆ ಮಾಡ್ತಾರೆ. ನೀವು ಇಷ್ಟೊತ್ತು ಹೇಳಿದ್ರಲ್ಲ, ಅದ್ರ ಬದಲು ಸುಮ್ಮನೆ ಲವ್ ಮಾಡೋ ಬದಲು ಅರೇಂಜ್ ಮ್ಯಾರೇಜೇ ಆಗ್ಬೋದಿತ್ತಲ್ಲ? ಅರೇಂಜ್ ಮ್ಯಾರೇಜ್ ಆಗ್ಬೋದು, ಬಟ್ ಆದರೆ ಈಗ ಅನ್ಕೊಂಡಿರ್ತಾರಲ್ವ, ಈಗ ಒಬ್ರಿಗೆ ಯಾರಿಗೆ ಯಾವಾಗ ಯಾವ ಟೈಮಲ್ಲಿ ಲವ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಪ್ರೀತಿ ಕಣ್ಣಿಲ್ಲ, ಹಾಗೆ ಲವ್ ಮಾಡ್ತಾರೆ, ಮನೆಯವ್ರನ್ನ ಒಪ್ಸ್ಬೇಕು ಅನ್ನೋ ಕಾನ್ಫಿಡೆಂಟ್ ಅವ್ರಿಗಿರುತ್ತೆ. ಆದರೆ ನಾನು ಹೇಳೋದು ಹುಡುಗರಿಗೆ ಒಂದು ಸಜೆಷನ್ ಏನಂದರೆ, ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಫ್ಯಾಮಿಲಿನ ಹತ್ರ ಮಾತಾಡಿ, ಅವ್ರ ಕಡೆ ನೀವೇನು ಅಂತ ತೋರಿಸ್ಕೊಳ್ಳಿ. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಾಂಡಿಂಗ್ ಬೆಳೆಸ್ಕೊಂಡ್ರೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಹುಡುಗರಿಗೆ. ಇವಾಗ ಹುಡುಗಿ ಮನೆ ಕಡೆ ಸೆಟಲ್ ಆಗಿದ್ರೆ ಮಾತ್ರ ಮದುವೆ ಮಾಡಿಸ್ತೀನಿ ಹಿಂಗೆ ಅಂತಾರಲ್ಲ ಮೇಡಮ್, ಅದ್ರ ಬದಲು ಇಬ್ಬರು ಒಟ್ಟಿಗೆ ಸೆಟಲ್ ಆಗ್ತಾನೆ, ಲವ್ ಮಾಡ್ಕೊಂಡು ಮದುವೆ ಆಗಿ ಇಬ್ಬರು ಒಟ್ಟಿಗೆ ಸೆಟಲ್ ಆಗ್ಬೋದಲ್ಲ? ಆ ಥರ ಪ್ಲ್ಯಾನ್ ಯಾಕೆ ಪೇರೆಂಟ್ಸ್ಗೆ ಇರಲ್ಲ? ಅವ್ರ ಮಗಳಾಗಲಿ ಇಲ್ಲ ಮಗ ಆಗಲಿ ಅದನ್ನ ಯಾಕೆ ಪೇರೆಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ? ಎಲ್ಲ ಪೇರೆಂಟ್ಸ್ಗೂ ಈ ಥರ ಇರಲ್ಲ. ಕೆಲವೊಂದು ಪೇರೆಂಟ್ಸಿಗೆ ಏನೋ ಲವ್ ಮಾಡಿದ್ದಾರೆ, ಪರವಾಗಿಲ್ಲ ಮಾಡಿಕೊಡೋಣ ಅಂತಲೂ ಅಂತಾರೆ. ಓಕೆ, ಇಬ್ಬರು ಇವಾಗೇನೋ ಲವ್ ಮಾಡಿದರೆ ನಾಳೆ ದಿನ ಚೆನ್ನಾಗಿರ್ಬೋದು ಅನ್ನೋ ಅವ್ರಿಗಿರುತ್ತೆ. ಕೆಲವೊಂದು ಪೇರೆಂಟ್ಸ್ ಒಪ್ಕೊಂಡು ಮದುವೆ ಮಾಡಿಕೊಡ್ತಾರೆ. ಬಟ್ ಹುಡುಗರು ಧೈರ್ಯ ಕಳ್ಕೊಬಾರ್ದು, ಹಾಗಂತ ಪ್ರೀತಿಸಿದ ಹುಡುಗಿನ ಮಾತ್ರ ದಯವಿಟ್ಟು ಬಿಡಬಾರ್ದು. ಹುಡುಗರು ಮೇಯ್ನಾಗಿ, ಹುಡುಗರು ಮೋಸ್ಟ್ ಆಫ್ ದಿ ಹುಡುಗರು ಬಿಡಕ್ಕೆ ಹೋಗಲ್ಲ, ಬಟ್ ಹುಡುಗಿರು ಬಿಡ್ತಾರೆ ಅಂತ ನೀವೇ ಹೇಳಿದ್ರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹುಡುಗಿರು ಕೂಡ ಅಷ್ಟೇ, ಲವ್ ಮಾಡ್ಬೇಕಾದ್ರೆ ಏನು ಕಾನ್ಫಿಡೆಂಟ್ ಇರುತ್ತೋ, ಕೊನೆಯದಾಗಿ ನಾವು ಮದುವೆ ಆಗ್ತೀವಿ, ನಾವೇನೇ ಆದರೂ ನಾವು ಜಯಿಸ್ತೀವಿ, ಫ್ಯಾಮಿಲಿನ ಕಷ್ಟ ಆದರೂ ಪರವಾಗಿಲ್ಲ ಒಪ್ಪಿಸ್ತೀನಿ ಅಂತ ಹುಡುಗಿರಿಗೂ ಕಾನ್ಫಿಡೆಂಟ್ ಇರಬೇಕು. ಹಂಗಿದ್ರೆ ಮಾತ್ರ ದಯವಿಟ್ಟು ಲವ್ ಮಾಡಿ, ಇಲ್ಲಾಂದರೆ ಯಾವ ಹುಡುಗಿನೂ ಲವ್ ಮಾಡೋದಕ್ಕೆ ಹೋಗಬೇಡಿ. ಏಕೆಂದರೆ ಹುಡುಗರು ಕೂಡ ಅವ್ರದ್ದೇ ಆದಂಥ ಕನಸು ತುಂಬಾ ಇಟ್ಕೊಂಡಿರ್ತಾರೆ. ಅವ್ರ ಫೀಲಿಂಗ್ಸ್ಗೆ ಸ್ವಲ್ಪ ಬೆಲೆ ಕೊಡಿ ಅಂತ ಹುಡುಗಿರಿಗೂ ಹೇಳ್ತೀನಿ. ಹುಡುಗರ ಫೀಲಿಂಗ್ಸ್ಗೆ ಬೆಲೆ ಇರುತ್ತಾ ಮೇಡಮ್ ಹುಡುಗಿರ ಹತ್ರ? ಖಂಡಿತ ಇರುತ್ತೆ. ಎಲ್ಲರ ಮನಸ್ಸು ಕಲ್ಲಲ್ಲ ಆ್ಯಕ್ಚುಲಿ. ಕೆಲವೊಂದು ಹುಡುಗಿರಿಗೂ ಕೂಡ ಫೀಲ್ ಅನ್ನೋದು ಇರುತ್ತೆ, ಅನ್ಕೊತಾರೆ ಇಂಥ ಒಳ್ಳೆ ಹುಡುಗನ ಮಿಸ್ ಮಾಡ್ಕೊತಿದ್ದೀನಿ ಫ್ಯಾಮಿಲಿಗೋಸ್ಕರ ಅಂತ. ಆದಷ್ಟು ಹುಡುಗಿರು ಪ್ರಯತ್ನ ಪಡ್ತಾರೆ. ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ ಅಲ್ಲ ಮೇಡಮ್. ನೀವು ಹೇಳಿದ್ರಲ್ಲ ಅರೇಂಜ್ ಮ್ಯಾರೇಜ್ ಅದು ಪೇರೆಂಟ್ಸ್ ಅರೇಂಜ್ ಮ್ಯಾರೇಜ್ ಮಾಡ್ತಾರೆ, ಸೆಟಲ್ ಆಗಿರೋನ ನೋಡಿ ಮಾಡ್ತಾರೆ ಅಂತ. ಅವ್ನು ಖುಷಿಯಾಗಿ ನೋಡ್ಕೊತಾನಂತ ಏನು ಗ್ಯಾರಂಟಿ ಇರುತ್ತೆ ಪೇರೆಂಟ್ಸ್ಗೆ? ಅವರಿಗೂ ಗೊತ್ತಾಗಲ್ಲ. ಯಾಕೆಂದರೆ ಅವರು ಮೀನ್ ನೋಡೋದು ಪೇರೆಂಟ್ಸು, ದುಡ್ಡು, ಆಸ್ತಿ, ಮನೆದನ ಹೇಗಿದೆ ಅಂತ ನೋಡಿಬಿಟ್ಟು ಹುಡುಗಿನ ಮದುವೆ ಮಾಡ್ಕೊಡ್ತಾರೆ. ಹುಡುಗಿ ಫೀಲಿಂಗ್ಸಿಗೆ ಯಾರೂ ವ್ಯಾಲ್ಯೂ ಕೊಡೋಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಮದುವೆ ಆಗಿದ ತಕ್ಷಣ ಹುಡುಗಿನೂ ಆ ಹುಡುಗನ ಜೊತೆ ಹೊಂದ್ಕೊಂಡು ಹೋಗ್ತಾಳೆ ಅನ್ನೋದು ಕೂಡ ಕನ್ಫರ್ಮಾಗಿ ಹೇಳೋದಕ್ಕೂ ಆಗಲ್ಲ. ಯಾಕೆಂದರೆ ಟೈಮ್ ತೊಗೊತಾಳೆ. ಏಕೆಂದರೆ ಈಗ ಲವ್ ಮಾಡಿರ್ತಾಳೆ, ಸಡನ್ನಾಗಿ ಫ್ಯಾಮಿಲಿಯವ್ರು ಬಂದುಬಿಟ್ಟು ನೀನು ಇಂಥವನ್ನ ಮದುವೆ ಆಗಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಫ್ಯಾಮಿಲಿ ಹಿಂಗಂತ ಹೇಳಿದ್ರು ಅಂತ ವಿಧಿ ಇಲ್ಲ ಅಂತ ಮದುವೆ ಆಗ್ತಾಳೆ. ಹಾಗಂತ ಅವನ ಜೊತೆನೂ ಕೂಡ ತುಂಬ ಟೈಮ್ ತೊಗೊತಾಳೆ. ಟೈಮ್ ತೊಗೊಂಡು ಅಡ್ಜಸ್ಟ್ ಆಗ್ತಾಳೆ ಅಷ್ಟೇ. ಇವಾಗ ಅರೇಂಜ್ ಮ್ಯಾರೇಜ್ ಆದಮೇಲೆ ಪ್ರೀತಿಸಿರೋ ಹುಡುಗನ ನೆನಪಿರುತ್ತೆ ಇಲ್ಲ ಮರ್ತೋಗ್ಬಿಡ್ತಾರೆ ಮ್ಯಾಮ್ ಅವ್ರು ಅಷ್ಟು ಬೇಗ? 100% ಯಾರೂ ಮರೆಯಲ್ಲ, ತುಂಬ ಚೆನ್ನಾಗಿ ನೆನಪಿಕೊಂಡಿರ್ತಾರೆ.
ಯಾರಂದ್ರೆ ಯಾರೂ ಮರೆಯಲ್ಲ. ಅನ್ಕೊಂತಾರೆ ಮದುವೆ ಆದಮೇಲೆ, ಈಗ ಗಂಡ ಏನಾದ್ರು ನಮ್ಮ ಜೊತೆ ಚೆನ್ನಾಗಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ನಾನು ಲವ್ ಮಾಡಿದ್ದು ಹುಡುಗನೇ ಎಷ್ಟೋ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದ, ನಮ್ಮ ಜೊತೆ ಚೆನ್ನಾಗಿರ್ತಿದ್ದ, ಮುಂದೆ ಫ್ಯೂಚರಲ್ಲಿ ನಾನು ಅವನ್ನೇ ಮದುವೆ ಆಗಬೇಕಿತ್ತು ಅಂತ ಪಶ್ಚಾತ್ತಾಪ ಕೂಡ ಪಡ್ತಾರೆ. ಲವ್ಗೆ ಪ್ರಾಪರ್ ಏಜ್ ಯಾವುದು ಮೇಡಮ್? ಒಂದು ಎಕ್ಸಾಂಪಲ್ ಕೊಡೋದಾದರೆ ನೀವು. ಪ್ರಾಪರ್ ಏಜಿಗೆ ಎಲ್ಲರೂ ಕೂಡ ಸ್ಕೂಲು ಕಾಲೇಜಲ್ಲಿ ಇದ್ದಾಗ ಲವ್ ಅಂತ ಹೇಳ್ತಾರೆ, ಬಟ್ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಿಜ ಹೇಳ್ಬೇಕಂದ್ರೆ ಲವ್ವೇ ಅಲ್ಲ, ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಈಗ ಅವ್ರನ್ನ ಒಬ್ಬ ಹುಡುಗ ಬಂದಿದ ತಕ್ಷಣ, ನಮಗೆ ಒಂದು ಹುಡುಗಿ ಬಂದಿದ ತಕ್ಷಣ ನೋಡೋಕೆ ಚೆನ್ನಾಗಿದ್ದಾರೆ ಹಾಗೆ ಹಿಂಗೆ ಅಂದಿದ ತಕ್ಷಣ ಅದೊಂದು ಲವ್ ಅಂತ ಅನ್ಕೊತಾರೆ. ಅದು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಅದು ಜಸ್ಟ್ ಫಾರ್ ಅಟ್ರಾಕ್ಷನ್ ಅಷ್ಟೇ. ಪ್ರೀತಿ ಅನ್ನೋದು ಹುಟ್ಟೋದೇ ಒಂದು ಏಜ್ ಆದಮೇಲೆ, ಒಂದು 25 ಅಬೋ ಆ ರೀತಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಾಗ ಅದು ಒಂದು ಪ್ರೀತಿ ಅನ್ನೋದಾಗುತ್ತೆ. ನಮ್ಮ ಜೊತೆ ಒಬ್ಬರು ಬಾಂಡಿಂಗ್ ಚೆನ್ನಾಗಿದ್ದಾಗ, ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾಗ ಅದು ಲವ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದೆಲ್ಲ ಜಸ್ಟ್ ಫಾರ್ ಅಟ್ರಾಕ್ಷನ್ ಅಷ್ಟೇ. ದಯವಿಟ್ಟು ಪ್ರೀತಿ ಮಾಡೋರು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡಿ, ಅರ್ಧಂಬರ್ಧ ಪ್ರೀತಿ ಮಾಡಿಬಿಟ್ಟು ಹುಡುಗಂಗಾಗಲಿ ಹುಡುಗಿಗಾಗಲಿ ದಯವಿಟ್ಟು ಮೋಸ ಮಾಡಬೇಡಿ. ಇದು ನನ್ನ ರಿಕ್ವೆಸ್ಟ್ ಅಷ್ಟೇ. ಹುಡುಗಿರು ಬ್ರೇಕಪ್ ಆದಾಗ ಹುಡುಗನ ಮರೆಯೋಕೆ ಏನೇನು ಮಾಡ್ತಾರೆ ಮೇಡಮ್? ಅವ್ರ ಜೊತೆ ಓಡಾಡಿದಂಥ ಜಾಗ, ಅವ್ರು ಕೊಟ್ಟಿರೋಂಥ ಗಿಫ್ಟ್ಸು, ಅದನ್ನ ಯಾವುದೋ ಅವ್ರ ಹತ್ರ ಇಟ್ಕೊಂಡಿರಲ್ಲ, ಮರಿಬೇಕು ಅಂತ ಅದನ್ನೆಲ್ಲ ಬಿಡ್ತಾರೆ. ತುಂಬ ಪ್ರಯತ್ನ ಪಡ್ತಾರೆ, ಫ್ಯಾಮಿಲಿ ಜೊತೆ ಟೈಮ್ನ ತುಂಬ ಸ್ಪೆಂಡ್ ಮಾಡ್ತಾರೆ. ಎಲ್ಲೋ ಫ್ರೆಂಡ್ಸು ಫ್ಯಾಮಿಲಿ ಇಂಥವ್ರ ಜೊತೆ ಟೈಮ್ನ ತುಂಬ ಸ್ಪೆಂಡ್ ಮಾಡೋದ್ರಿಂದ ಹುಡುಗನ ಮರೀತಾರೆ. ನಿಜ ಹೇಳಬೇಕು ಅಂದರೆ ಆಲ್ಮೋಸ್ಟು ಹುಡುಗಿರು ಮರೆಯೋಕ್ಕೆ ಚಾನ್ಸ್ ಇಲ್ಲ. ಮೇಡಮ್, ಇವಾಗ ನೀವು ಹೇಳಿದ್ರಿ ಹುಡುಗರನ್ನ ಮರೆಯೋಕ್ಕೆ ಹುಡುಗಿರು ಆ ಗಿಫ್ಟ್ ಎಲ್ಲ ವಾಪಸ್ ಕೊಟ್ಬಿಡ್ತಾರೆ ಹಂಗೆ ಅಂತ. ಹಂಗಂದ್ರೆ ಹುಡುಗಿರಿಗೆ ಆ ಗಿಫ್ಟ್ ಮೇಲೆ ಅಷ್ಟೇನಾ ಲವ್ ಇರುತ್ತೆ, ಹುಡುಗನ ಮೇಲೆ ಲವ್ ಇರಲ್ವಾ? ಇಲ್ಲ, ಹಾಗಂತ ಏನಿಲ್ಲ. ಕೆಲವೊಂದು ಹುಡುಗಿರು ಲವ್ ಅಂತ ಹೇಳಿದ್ರೆ ಅವರು ಪ್ಯೂರಾಗಿ ಲವ್ ಮಾಡಲ್ಲ, ಅವನಿಂದ ಗಿಫ್ಟ್ಗಳಿಗೋಸ್ಕರ ಕೆಲವರು ಲವ್ ಮಾಡೋ ಹುಡುಗಿರು ಇದ್ದಾರೆ ನಾನು ನೋಡಿರೋ ಪ್ರಕಾರ. ಕೆಲವರು ಕಾಸ್ಟ್ಲಿ ಗಿಫ್ಟ್ಸ್ಗೋಸ್ಕರ, ಈಗ ನಾರ್ಮಲಾಗಿ ಎಲ್ಲರೂ ನಂಗೊಂದು ಬ್ಯಾಂಗಲ್ ಕೊಡಿಸು, ಒಂದು ಇಯರಿಂಗ್ಸ್ ಕೊಡಿಸು ಅಂತ ಕೇಳ್ತಾರೆ. ಬಟ್ ಆದರೆ ಇನ್ನೂ ಕೆಲವರು ಇಲ್ಲ, ನನಗೆ ಡೈಮಂಡ್ ಬೇಕು, ನನಗೆ ಗೋಲ್ಡ್ ಬೇಕು, ಆ ಥರ ಕೇಳಿ ಹುಡುಗರನ್ನ ಇದು ಮಾಡೋದು ಇದೆ. ಬಟ್ ಗಿಫ್ಟ್ಸ್ಗೋಸ್ಕರ ಅಂತಲ್ಲ, ಹುಡುಗರು ಕೂಡ ಗಿಫ್ಟ್ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಿ ಅಂತ ಹೇಳ್ತೀನಿ. ಟ್ರೂ ಲವ್ ನಿಮ್ಮ ಪ್ರಕಾರ ಹೆಂಗಿರುತ್ತೆ ಹಾಗಾದರೆ? ಟ್ರೂ ಲವ್ ಇಬ್ಬರು ಬಾಂಡಿಂಗ್, ಒಬ್ರಿಗೊಬ್ಬರು ನಂಬಿಕೆ, ಯಾವುದೇ ಕ್ಷಣ ಆದರೂ ಸರಿ, ಕೈ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದರೂ ಸರಿ, ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ಒಂದು ನಂಬಿಕೆ, ಅದೇ ಟ್ರೂ ಲವ್ ಅಷ್ಟೇ. ಮೇಡಮ್, ಇವಾಗ ನೀವು ಹೇಳಿದ್ರಿ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಇಸ್ಕೊತಾರೆ, ಆ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಲವ್ಗಳಲ್ಲಿ ಕೆಲವ್ರದ್ದು ಅಂತ. ಇವಾಗ ನೀವು ಯಾರ ಹತ್ರ ಆ ಥರ ಗಿಫ್ಟ್ ಇಸ್ಕೊಂಡಿಲ್ವಾ? ಅಕಸ್ಮಾತ್ ನೀವು ಯಾರ ಹತ್ರ ಗಿಫ್ಟ್ ಇಸ್ಕೊಂಡಾಗ ಆ ಥರ ನಿಮ್ಗೆ ಯಾರನ್ನ ಹೇಳಿದಾರಾ? ಇಲ್ಲ, ನನಗೆ ಇದುವರೆಗೂ ಯಾರೂ ಕೂಡ ಗಿಫ್ಟು ನಾನಾಗಿದ್ದು ನಾನು ಕೊಟ್ಟೂ ಇಲ್ಲ, ನನಗೂ ಯಾರೂ ಗಿಫ್ಟ್ ಕೊಟ್ಟಿಲ್ಲ. ಅಂದರೆ ಫ್ರೆಂಡ್ಸು ಕೂಡ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ, ಅದೊಂದು ಓಪನಾಗಿ ಹೇಳ್ತೀನಿ. ಹಾಗಂತ ಎಲ್ಲ ಹುಡುಗಿರು ಬರೀ ಕಾಸ್ಟ್ಲಿ ಗಿಫ್ಟ್ ಇಸ್ಕೊತಾರೆ ಅಂತಲ್ಲ, ಕೆಲವರು, ಯಾಕೆಂದರೆ ನಾನು ನನ್ನ ಕಣ್ಣಾರೆ ನೋಡಿರೋದು, ಅದರಿಂದ ನಾನು ಇದನ್ನು ಹೇಳ್ತಿದ್ದೀನಿ. ಯಾಕೆಂದರೆ ಗಿಫ್ಟಿಗೆ ಹೋಗಿ ಈಸ್ಕೊತಾರೆ, ನನಗೆ ಹಿಂಗೆ ಖರ್ಚು ಮಾಡಬೇಕು, ಅಲ್ಲಿ ಕರ್ಕೊಂಡು ಹೋಗಬೇಕು, ಇದೇ ರೀತಿಯೇ ಮಾಡಬೇಕು ಅಂತ ಏನು ಒಂದು ಆರ್ಡರ್ ಮಾಡಿ ಎಕ್ಸ್ಪೆಕ್ಟೇಷನ್ ನನಗೆ ಹಿಂಗಿದೆ ಅಂತ ಹೇಳಿ ಹುಡುಗನ ಕೈಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಹುಡುಗ ನನ್ನ ಹುಡುಗಿ ಆಸೆ ಈರಿಸಬೇಕು ಅನ್ನೋ ಒಂದು ರೀಸನ್ಗೆ ಅವ್ನು ಕಷ್ಟ ಆದರೂ ಪರವಾಗಿಲ್ಲ ಎಲ್ಲನೂ ಮಾಡ್ತಾನೆ. ಎಲ್ಲ ಹುಡುಗಿರು ಒಂದೇ ಅಲ್ಲ, ಬಟ್ ಕೆಲವ್ರು ಇದ್ದಾರೆ ನಾನು ನೋಡಿರೋ ಪ್ರಕಾರ ಅಷ್ಟೇ. ಹುಡುಗರು ಆ ಥರ ಹೆಂಗೆ ಕೇಳಲ್ಲ ಹುಡುಗಿರ ಹತ್ರ, ಅದೇ ಬೇಕು ಇದು ಬೇಕು, ಆ ಥರ ಗಿಫ್ಟ್ ಕೊಡಿಸಿ ಈ ಥರ ಗಿಫ್ಟ್ ಕೊಡಿಸಿ ಅಂತ ನೀವು ನೋಡಿದ್ದೀರಾ? ಆ ಥರ ಎಲ್ಲ ಕೇಳಿದ್ದೀರಾ? ಹುಡುಗರು ಟ್ರೂ ಲವ್ ಮಾಡೋರು ನೀನು ನನಗೆ ಟೈಮ್ ಅನ್ನೋದನ್ನ ಕೊಡು ಅಂತ ಕೇಳ್ತಾರೆ. ಫಸ್ಟು ಅವರು ನನಗೆ ಟೈಮ್ ಕೊಡು, ನನ್ನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ನನ್ನ ಜೊತೆ ಮಾತಾಡು, ನೀನು ನನಗೇನು ಕೊಟ್ಟಿಲ್ಲ ಅಂದರೂ ಚಿಂತೆ ಇಲ್ಲ, ನೀನು ನನಗೇನು ಬೇಡ, ಬಟ್ ನಿನ್ನ ಪ್ರೀತಿ ನನ್ನ ಕೊನೆವರೆಗೂ ಹಿಂಗೆ ಇರಬೇಕು ಅಂತ ಹುಡುಗರು ಕೇಳ್ತಾರೆ. ಮೇಡಮ್, ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್. ಇವಾಗ ಲವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ತುಂಬ ಮಾತುಗಳು ಆಡಿರ್ತಾರೆ, ಯಾವುದೇ ಕಾರಣಕ್ಕೂ ಬಿಡಲ್ಲ, ಏನೇ ಆದರೂ ಬಿಡಲ್ಲ, ಹೆಂಗಾದರೂ ಲೈಫ್ ಲಾಂಗ್ ಜೊತೆಲಿ ಇರೋದು ಹಂಗೆ ಅಂತೆಲ್ಲ ಮಾತಾಡಿರ್ತಾರೆ. ಇನ್ನೇನು ಲವ್ ಬ್ರೇಕಪ್ ಅಂತ ಬರುತ್ತಲ್ಲ, ಅವಾಗ ಅವ್ರಿಗೆ ಆ ಮಾತುಗಳೆಲ್ಲ ಯಾವುದು ನೆನಪಾಗಲ್ವಾ? ಲವ್ ಮಾಡ್ಬೇಕಾದ್ರೆ ಇರೋ ನಂಬಿಕೆ ಅವ್ರಿಗೆ ಬಿಟ್ಟೋಗ್ಬೇಕಾದ್ರೆ ಅವ್ರಿಗೆ ನಾನು ಇವ್ರ ಜೊತೆ ಚೆನ್ನಾಗಿರ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೂಡ ಅವ್ರಿಗೆ ಹೊಂಟೋಗ್ಬಿಟ್ಟಿದೆ. ಯಾಕೆಂದರೆ ಯಾರಿಗೇ ಆಗಲಿ ಫ್ಯಾಮಿಲಿ ಅಂದರೆ ಒಂದು ಫೀಲಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ. ಈಗ ಇವ್ನು ಬಂದ, ನಿನ್ನೆ ಮೊನ್ನೆ ಬಂದ, ಇವನಿಗೋಸ್ಕರ ನಾನು ಫ್ಯಾಮಿಲಿನ ಕಳ್ಕೊಳ್ಳೋದಕ್ಕಾಗಲ್ಲ ಅನ್ನೋ ಫೀಲಿಂಗ್ಸ್ ಇರುತ್ತಲ್ಲ, ಸೊ ಅದರಿಂದ ಇದು ಮಾಡ್ತಾರೆ ಅಷ್ಟೇ. ಅವನ ಕತೆ ಅಷ್ಟೇ. ಹಂಗಂದ್ರೆ ನಾನು ಅದನ್ನೇ ಹೇಳೋದು, ಹುಡುಗರು ಹಲೋ, ಇಲ್ಲಿ ಹುಡುಗರು ಮಾತ್ರ ಏನು ಸಾಚ ಅಲ್ಲ ಆಯ್ತಾ, ಹುಡುಗರೇನು ಸಾಚ ಅಲ್ಲ, ಬಿಡುಗರು ಇವಳಿಲ್ಲ ಅಂದರೆ ಇನ್ನೊಬ್ಳು ಬರ್ತಾಳೆ ಅಂತ ಇರ್ತಾರಲ್ಲ ಅವ್ರ ಜೊತೆ ಕೋತಿ ಸೈನ್ಯ, ಅವರೆಲ್ಲ ಹಾಗೆ ಹೇಳ್ತಾರೆ ಫ್ರೆಂಡ್ಸು, ಇವಳಿಲ್ಲ ಅಂದರೆ ಬಿಡುಗರು ಇನ್ನೊಬ್ಳು ಬಂದೇ ಬರ್ತಾಳೆ ನಿನ್ನ ಲೈಫಲ್ಲಿ, ಅವಳಿಗಿಂತ ಚೆನ್ನಾಗಿರೋರು. ಆದರೆ ಹುಡುಗಿರು ಒಂದು ಮಾತು ಹೇಳ್ಬಿಟ್ಟು ಹೋಗ್ತಾರೆ ಬಿಟ್ಟೋಗ್ಬೇಕಾರೆ, ನಿನಗೆ ನನಗಿಂತ ಒಳ್ಳೆ ಹುಡುಗಿ ಚೆನ್ನಾಗಿರೋರು ಸಿಗ್ತಾಳೆ, ನನಗಿಂತ ಸೆಟಲ್ ಆಗಿರೋರು ಸಿಗ್ತಾಳೆ, ನೀನು ಮುಂದೆ ಚೆನ್ನಾಗಿರ್ತೀಯ ಅಂತ ಇದೊಂದು ಡೈಲಾಗ್ ಮಾತ್ರ ಚೆನ್ನಾಗಿ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಹುಡುಗರಿಗೆ. ಹಂಗಂದ್ರೆ ಇವಳು ಒಳ್ಳೆಯಲ್ವಾ? ಯಾರು? ಇವಾಗ ಹೇಳ್ಬಿಟ್ಟು ಹೋಗ್ತಾಳಲ್ಲ ಅವಳು ಒಳ್ಳೆಯವಳು, ಬಟ್ ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳೆ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು.